ಸರ್ ಮಂಡ್ಯದಲ್ಲಿ ಎಲ್ಲ ವ್ಯವಸ್ಥೆ ಆಗಿದೆ ಸರ್. ಸೊ ನಿನ್ನೆ ನಾನು ಉಪಮುಖ್ಯಮಂತ್ರಿಗಳು ಹೋಗಿ ಅಲ್ಲಿ ಸ್ಥಳೀಯ ಶಾಸಕರು ಮತ್ತು ಗುರುಚರಣ್ ಅವರ ಅಭಿಮಾನಿಗಳು, ನಮ್ಮೆಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳು, ಸರ್ಕಾರದ ಜಿಲ್ಲಾಡಳಿತ ಎಲ್ಲವೂ ಸೇರಿ ಒಟ್ಟಿಗೆ ಅರೇಂಜ್ಮೆಂಟ್ ಮಾಡಿದ್ದಾರೆ. ಈಗ 8 ಗಂಟೆಗೆ ಇಲ್ಲಿ ಬಿಟ್ಟು ಸೊ ಇಲ್ಲಿಂದ ಕೆಂಗೇರಿ ಮತ್ತು ಬಿಡದಿ, ಚನ್ನಪಟ್ಟಣ, ಸೋಮನಹಳ್ಳಿನಲ್ಲಿ 10:30ಗೆ ತಲುಪಿದ್ರೆ 3 ಗಂಟೆವರೆಗೂ ಸಾರ್ವಜನಿಕರ ಭೇಟಿಗೆ ಮಾಡ್ತೀವಿ. ನಂತರ ಇದನ್ನು ಅಂತಿಮ ಕ್ರಿಯೆ ಸರ್ಕಾರದ CM 1:15ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ನೋಡಿದಂಥ ಗಣ್ಯರು ಯಾರ್ಯಾರು ಬರ್ತಾರೆ ನೋಡಬೇಕು. ಎಲ್ಲರೂ ಇಲ್ಲಿ ನೆನ್ನೆಯಿಂದ ಇಲ್ಲಿ ನೋಡಿದ್ದಾರೆ, ಕೆಲವರು ಅಲ್ಲೂ ಬರ್ಬೋದು. ಕಾಪಿ ಡೇ ಅಂತ ಅವ್ರದ್ದೊಂದು ಜಾಗ ಇದೆ, ಅಲ್ಲಿ ಎಲ್ಲ ಮಾಡ್ತಾರೆ. ಒಂದು 10 ಎಕರೆ ಇದೆ, 10 ಎಕರೆ ಇದೆ ಅಲ್ಲಿ. ಹಿಂದೆ ಮುಂದೆ ಅದ್ರ ಮುಂದೆ ಕುಟುಂಬದವರೆಲ್ಲ ಕೂರ್ತೀವಿ ನಾವು. ಸೊ ಜನ ಎಷ್ಟೇ ಜನ ಬಂದ್ರೂ ಇದಕ್ಕೇನು ರಿಸ್ಟ್ರಿಕ್ಷನ್ನು, ಇಷ್ಟು ಜನ ಬರ್ತಾರೆ ಕಡಿಮೆ ಅಂತೆಲ್ಲ. ನಿನ್ನೆಯಿಂದ ಇಲ್ಲಿ ಭೇಟಿಯಾಗಿದೆ. ಇಲ್ಲಿಂದ ಹೊರಟಾಗ ದಾರಿ ಉದ್ದಕ್ಕೂ ಕೆಂಗೇರಿ, ಬಿಡದಿ, ಚನ್ನಪಟ್ಟಣ, ರಾಮನಗರ ಎಲ್ಲ ಕಡೆ ನಿಲ್ಲಿಸ್ತೀವಿ. ಸೊ ಮಂಡ್ಯದಲ್ಲಿ ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೂ ಸಾರ್ವಜನಿಕ ಅವಕಾಶ ಬೇಕು. ಮಾರ್ಗದ ಮಧ್ಯೆ ಅಂತ ಹೇಳಿದ್ರೆ ಜನಸಂಖ್ಯೆ ಜಾಸ್ತಿ ಆದರೆ ಏನು ಮಾಡ್ತೀರಾ? ಅದಕ್ಕೆಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಅರೇಂಜ್ ಮಾಡಿದ್ರು. ಕೆಂಗೇರಿ ಹತ್ರ 5 ನಿಮಿಷ, ಬಿಡದಿ ಎಲ್ಲ ಕಡೆ ಒಂದೊಂದೇ ಸ್ಥಳದಲ್ಲಿ. ಕೆಂಗೇರಿ, ಬಿಡದಿ, ಚನ್ನಪಟ್ಟಣ, ರಾಮನಗರ, ಚನ್ನಪಟ್ಟಣ.